ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನು ಮಹೋನ್ನತನಾದಂತಹ ಯೇಸು ಕ್ರಿಸ್ತನ ಉನ್ನತವಾದಂತಹ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು ಯಾವಾಗಲೂ ಕೂಡ ದೇವರಿಗೋಸ್ಕರ ಸಾಕ್ಷಿಯಾಗಿರಬೇಕೆಂಬುದಾಗಿ ವಾಕ್ಯವು ಹೇಳುತ್ತದೆ. ನಮ್ಮ ಜೀವಿತದಲ್ಲಿ ದೇವರು ಮಾಡುವಂತಹ ಪ್ರತಿಯೊಂದು ಅದ್ಭುತಕ್ಕಾಗಿ ಒಳಿತಿಗಾಗಿ ನಾವು ಕರ್ತನನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂದು ಭಕ್ತನು ಹೇಳಿದ ಪ್ರಕಾರ ದೇವರನ್ನು ಮರೆತು ಹೋಗದೆ ಆತನ ಉಪಕಾರವನ್ನು ಸ್ಮರಿಸುವವರು ಯಾವಾಗಲೂ ಕೂಡ ಆನಂದವಾಗಿ ಸಂತೋಷದಿಂದ, ಅಷ್ಟು ಮಾತ್ರವಲ್ಲದೆ ಆಶೀರ್ವಾದದಿಂದ ತುಂಬಲ್ಪಟ್ಟು ಜೀವಿಸುತ್ತಾರೆ. ನಾವು ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವೆ. ವಾಗ್ದಾನವನ್ನು ನಾವು ಕೇಳುವುದರ ಮೂಲಕ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ಕಳುಹಿಸುತ್ತಾ ಇರುವಂತಹ ಸಾಕ್ಷಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು ಯೆಶಾಯನ ಪುಸ್ತಕ 62ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದೋಣವಾ? ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 62 and verse 3. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನಾಗಿಯೂ ಇರುವಿ. ಯು ಶಾಲ್ ಆಲ್ಸೋ ಬಿ ಎ ಕ್ರೌನ್ ಆಫ್ ಗ್ಲೋರಿ ಇನ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಅಂಡ್ ಎ ರಾಯಲ್ ಡಯಡಮ್ ಇನ್ ದ ಹ್ಯಾಂಡ್ ಆಫ್ ಯುವರ್ ಗಾಡ್. ಇಲ್ಲಿ ಗಮನಿಸಬೇಕಾದಂತಹ ಮಾತು ದೇವರ ಹಸ್ತದಲ್ಲಿ ಎನ್ನುವಂತಹ ಮಾತು. ದೇವರ ಹಸ್ತದಲ್ಲಿ ನಾವಿರುವಾಗಲೇ ನಾವು ಕಿರೀಟವಾಗಿರುತ್ತೇವೆ, ರಾಜ ಶಿರೋವೇಷ್ಟನಾಗಿ ಇರುತ್ತೇವೆ. ಹಾಗಂದರೆ ಕ್ರೌನ್ ಆಫ್ ಗ್ಲೋರಿ ಎಂಬುದಾಗಿ, ಕ್ರೌನ್ ಆಫ್ ಗ್ಲೋರಿ, ಮಹಿಮಾ ಕಿರೀಟವಾಗಿ ನಾವು ಇರುತ್ತೇವೆ ಅಂತೆ ದೇವರ ಹಸ್ತದಲ್ಲಿ. ಅದಕ್ಕಿಂತಲೂ ಕೂಡ ದೊಡ್ಡದಾದ ಆಶೀರ್ವಾದ ಯಾವುದಾದ್ರೂ ಇದೆಯಾ? ಯೆಶಾಯ ಪುಸ್ತಕ 62ನೇ ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯಗಳು ಬರೆಯಲ್ಪಟ್ಟಿದೆ. ಯೆಶಾಯ ಎನ್ನುವಂಥ ದೈವ ಸೇವಕರ ಮೂಲಕವಾಗಿ ದೇವರು ಅನೇಕ ಪ್ರಾಮುಖ್ಯವಾದ ವಿಷಯಗಳನ್ನು ಹೇಳಿದ್ದಾರೆ. ಎಷ್ಟೋ ಪ್ರವಾದನೆಗಳನ್ನು ಯೆಶಾಯ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ದೇವರು ಚಿಯೋನಿನ ವಿಷಯದಲ್ಲಿ ಸುಮ್ಮನಿರದೆ ಎನ್ನುವಂಥ ಮಾತಿನೊಂದಿಗೆ 62ನೇ ಅಧ್ಯಾಯವು ಆರಂಭವಾಗುತ್ತದೆ. ಚಿಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ, ಯೆರೂಸಲೇಮಿನ ರಕ್ಷಣೆಯ ದೀವೆಟಿಗೆಯಂತೆ ಪ್ರಜ್ವಲಿಸುವವರೆಗೂ ನಾನು ಮೌನವಾಗಿರದೆ ಎನ್ನುವಂಥ ಮಾತನ್ನು ದೇವರು ಅಲ್ಲಿ ಮಾತನಾಡುತ್ತಾರೆ. ನಿನ್ನ ದೇವರು ಆತನು ಮೌನವಾಗಿರುವಂತಹ ದೇವರಲ್ಲ. ನಿನ್ನ ಪರವಾಗಿ ಆತನು ಕೆಲಸ ಮಾಡುತ್ತಿದ್ದಾನೆ. ಕೆಲವು ಸಾರಿ ಆತನು ಕೆಲಸ ಮಾಡುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಆತನು ನಮ್ಮ ವಿಷಯದಲ್ಲಿ ಎಷ್ಟೋ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಆದ್ದರಿಂದ ನಾವು ಈ ದಿನವೂ ಕೂಡ ಸಜೀವವುಳ್ಳವರಾಗಿದ್ದೇವೆ, ಆತನನ್ನು ಘನಪಡಿಸುತ್ತಾ ಇದ್ದೇವೆ, ಆತನ ಸುವಾರ್ತೆಯನ್ನು ನಾವು ಸಾರುತ್ತಾ ಇದ್ದೇವೆ. ಆದರೆ ಆ ಮಾತು ಆದ ನಂತರವಾಗಿ ದೇವರು ಮಾತನಾಡುತ್ತಾ, ಯಾರು ತಮ್ಮ ಜೀವಿತವನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಡುತ್ತಾರೋ, ಆತನನ್ನು ಘನಪಡಿಸುತ್ತಾರೋ, ಚಿಯೋನಿನಲ್ಲಿ ವಾಸ ಮಾಡುತ್ತಾರೋ ಅಂಥವರು ದೇವರ ಹಸ್ತದಲ್ಲಿ ಒಂದು ಮಹಿಮೆಯುಳ್ಳ ಕಿರೀಟವಾಗಿ ಇರುತ್ತಾರೆ. ಈ ಹಿಂದೆ ನಮ್ಮ ಬದುಕು ಅಷ್ಟು ಒಳ್ಳೆಯದಾಗಿ ಇರಲಿಲ್ಲ. ಈ ಹಿಂದೆ ನಮ್ಮ ಜೀವಿತವು ದೇವರು ಮೆಚ್ಚುವಂಥದ್ದಾಗಿ ಇರಲಿಲ್ಲ. ಪಾಪದಲ್ಲಿ ಬಿದ್ದು ಹೋದಂತಹ ಜೀವಿತ, ಅಪರಾಧದ ದೆಸೆಯಿಂದ ನಶಿಸಿ ಹೋಗುತ್ತಾ ಇದ್ದಂತಹ ನಮ್ಮನ್ನು ಯೇಸು ಕ್ರಿಸ್ತನು ಹುಡುಕಿ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದರು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ಬಲಿದಾನವಾಗಿ, ಬಲಿಯಾಗವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ. ಆತನು ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಪಾಪದ ಕ್ರಯವನ್ನು ಸಲ್ಲಿಸುವುದಕ್ಕೆ ಇಷ್ಟಪಟ್ಟರು. ಆದ್ದರಿಂದಲೇ ಇದನ್ನು ನಾವು ಸಜೀವವುಳ್ಳವರಾಗಿದ್ದೇವೆ. ಇಲ್ಲದಿದ್ದರೆ ರಕ್ಷಣೆ ಎನ್ನುವಂಥದ್ದು ಮನುಷ್ಯನಿಗೆ ಇಲ್ಲ. ಮನುಷ್ಯನು ಮಾಡುವಂತಹ ಕ್ರಿಯೆಗಳ ಮೂಲಕವಾಗಿ ಮನುಷ್ಯನಿಗೆ ರಕ್ಷಣೆ ಇಲ್ಲ, ಸಿಗುವುದಿಲ್ಲ ಕೂಡ. ಮಾನವನು ಮಾಡುವಂತಹ ತೀರ್ಥಯಾತ್ರೆಗಳು, ತಪಸ್ಸು, ಜಪಗಳು ಅಥವಾ ಸಾಂಪ್ರದಾಯಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮನುಷ್ಯನಿಗೆ ರಕ್ಷಣೆ ಸಿಗುವುದಿಲ್ಲ. ಆ ರೀತಿಯಾಗಿ ದೊರಕುವುದಾಗಿದ್ದರೆ ಆ ಕೆಲಸವನ್ನು ಮಾಡುವಂತವರು ಯಾವಾಗಲೋ ಪರಲೋಕವನ್ನು ಕೊಂಡುಕೊಳ್ಳುತ್ತಾ ಇದ್ದರು. ಆದರೆ ದೇವಾದಿ ದೇವನು ನಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ರಕ್ಷಣೆಯನ್ನು ಕೊಡಬೇಕೆಂದು ತೀರ್ಮಾನಿಸಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣಿಸುವುದರ ಮೂಲಕ ಈಗ ಯಾರು ಆತನ ಮೇಲೆ ನಂಬಿಕೆಯನ್ನು ಇಡುತ್ತಾರೋ ಅಂಥವರೆಲ್ಲರಿಗೂ ಕೂಡ ಉಚಿತವಾಗಿ ನೀತಿವಂತರಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ದೇವರನ್ನು ಸ್ತುತಿಸಬೇಕು, ಘನಪಡಿಸಬೇಕು. ನೀವು ಕೊಟ್ಟಂತ ರಕ್ಷಣೆಗಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಪ್ರತಿದಿನವೂ ಕೂಡ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳಬೇಕು. ರಕ್ಷಣೆ ಎನ್ನುವಂಥದ್ದು ದೇವರ ಬಹುಮಾನ. ಆತನ ಕರದಲ್ಲಿ ನಾವು ಯಾವಾಗ ಇರುತ್ತೇವೋ, ಅಂದರೆ ನಮ್ಮ ಜೀವಿತವನ್ನು ಯಾವಾಗ ಒಪ್ಪಿಸಿಕೊಡುತ್ತೇವೋ, ಈ ಹಿಂದೆ ಯಾವ ಕೆಲಸಕ್ಕೂ ಬಾರದೇ ಇರುವಂತ ಅಪ್ರಯೋಜನವಾದ ನಮ್ಮ ಬದುಕನ್ನು, ನಮ್ಮ ಇರುವಿಕೆಯಿಂದ ನಮ್ಮ ಜೀವಿತದ ಮೂಲಕ ಅನೇಕರಿಗೆ ಇಕ್ಕಟ್ಟನ್ನು, ಅನಾನುಕೂಲತೆಯನ್ನು ಉಂಟು ಮಾಡಿದಂತಹ ಜೀವಿತವನ್ನು ಈ ದಿನ ದೇವರು ಮಹಿಮಾ ಕಿರೀಟವಾಗಿ ಮಾರ್ಪಡಿಸುತ್ತಾರಂತೆ. ಆಮೇನ್. ದೇವರು ನಿನ್ನನ್ನು ಮಹಿಮೆಯಿಂದ ತುಂಬಿಸಬೇಕೆಂದು ಕೋರುತ್ತಿದ್ದಾರೆ. ಒಂದು ಮಾತನ್ನು ಗಮನಿಸಿರಿ, ಲೋಕದಲ್ಲಿ ನಮಗೆ ಎಷ್ಟೇ ಇದ್ದರೂ ದೇವರ ಮಹಿಮೆ ಇಲ್ಲದೆ ಇದ್ದರೆ, ದೇವರ ಪ್ರಭಾವ ಇಲ್ಲದೆ ಇದ್ದರೆ ನಮ್ಮ ಜೀವಿತವು ವ್ಯರ್ಥವಾದದ್ದು.
ಯಾವ ಕೆಲಸಕ್ಕೂ ಬಾರದೇ ಇರುವಂತ ಜೀವಿತ. ಆದರೆ ದೇವರ ಮಹಿಮೆಯು ಆತನಿಗೆ ಸಮೀಪವಾಗಿ ನಾವು ಜೀವಿಸುವುದಕ್ಕೆ ಉಪಯೋಗವಾಗುತ್ತದೆ. ಆತನ ಪ್ರಭಾವವು ನಮ್ಮ ಮೇಲೆ ಇರುವುದರಿಂದ ದುರಾತ್ಮ ಶಕ್ತಿಯ ಪ್ರಭಾವವು ನಮ್ಮ ಮೇಲೆ ಕಾರ್ಯ ಸಾಧಿಸುವುದಕ್ಕೆ ಆಗಲ್ಲ. ದೇವರು ನಮಗೆ ಜಯವನ್ನು ಕೊಡುತ್ತಾರೆ. ಜಯವೀರರಾಗಿ ಲೋಕದಲ್ಲಿ ನಾವು ಜೀವಿಸುತ್ತೇವೆ. ಈ ದಿನದಲ್ಲಿ ದೇವರ ಕರದಲ್ಲಿ ಇದ್ದು ಒಂದು ಮಹಿಮೆಯ ಕಿರೀಟವಾಗಿರುತ್ತೀಯಾ, ಅಥವಾ ಸೈತಾನನ ಕೈಗಳಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿ ಅನೇಕರಿಗೆ ದುಃಖವನ್ನು ಉಂಟು ಮಾಡುತ್ತೀಯಾ, ಅನೇಕರಿಗೆ ನಾಶನವನ್ನು ಉಂಟು ಮಾಡುತ್ತೀಯಾ ಎಂಬುದಾಗಿ ಆಲೋಚನೆ ಮಾಡು. ಈ ವಾಗ್ದಾನವನ್ನು ಈ ದಿನ ಕ್ಲೈಮ್ ಮಾಡೋಣ. ಹೌದು ಅಯ್ಯ, ನಾನು ನಿನ್ನ ಹಸ್ತದಲ್ಲಿರುವುದಕ್ಕೆ ಬಯಸುತ್ತೇನೆ. ನನ್ನನ್ನು ಮಹಿಮೆಯ ಕಿರೀಟವನ್ನಾಗಿ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು, ಒಂದು ಕಿರೀಟವನ್ನಾಗಿ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ಎಂಬುದಾಗಿ ಕರ್ತನನ್ನು ಸ್ತುತಿಸಿರಿ. ಈ ವಾಗ್ದಾನವನ್ನಿಟ್ಟು ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ಪ್ರಾರ್ಥಿಸಿರಿ. ಅಯ್ಯ, ನಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಒಂದು ಮಹಿಮೆಯ ಕಿರೀಟವಾಗಿರಬೇಕು ದೇವ. ಆ ರೀತಿಯಾಗಿರಬೇಕೆಂದು ಪ್ರಾರ್ಥಿಸಿರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ವಾಗ್ದಾನ ನೆರವೇರುವಂತೆ ಮಾಡುತ್ತಾರೆ. ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಕೊಟ್ಟಂತಹ ವಾಗ್ದಾನಕ್ಕಾಗಿ ಸ್ತೋತ್ರ. ನಿಮ್ಮ ಹಸ್ತದಲ್ಲಿ ನಾವು ಕಿರೀಟವಾಗಿರುವುದಕ್ಕೆ ಸಹಾಯ ಮಾಡಿ. ಈ ಹಿಂದೆ ನಮಗೆ ಈ ಘನತೆ ಇಲ್ಲ, ಈ ಹಿಂದೆ ನಮಗೆ ಈ ಮಹಿಮೆ ಇಲ್ಲ. ನಿನ್ನನ್ನು ಅಂಗೀಕರಿಸಿಕೊಂಡಾಗ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಾ. ಆದ್ದರಿಂದ ನಮ್ಮನ್ನು ಕರೆದು ನಿಮ್ಮ ರಕ್ತದಿಂದ ತೊಳೆದಿದ್ದೀರಾ. ಆದ್ದರಿಂದ ನಮ್ಮ ಮೇಲೆ ಇರುವಂತ ಅಂಧಕಾರವನ್ನು, ಶಾಪವನ್ನು, ಕತ್ತಲೆಯನ್ನು ತೊಲಗಿಸಿ ನಿಮ್ಮ ಮಹಿಮೆಯಿಂದ ತುಂಬಿಸಿ ನಿಮ್ಮ ಹಸ್ತದಲ್ಲಿ ಕಿರೀಟವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ದಿನ ಈ ವಾಗ್ದಾನವನ್ನು ಯಾರು ಕೇಳಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ, ಅವರ ಕುಟುಂಬ ಜೀವಿತದಲ್ಲಿ, ಅವರ ಪ್ರೊಫೆಷನಲ್ ಜೀವಿತದಲ್ಲಿ ಒಳಿತನ್ನು ಮಾಡಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ವೇದನೆಯಲ್ಲಿರುವವರನ್ನು ಬಲಪಡಿಸಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಅವರನ್ನು ಸ್ಥಿರಪಡಿಸಿರಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.